ಇನ್ನು ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಕೀಳು ಮಟ್ಟದ ಪದ ಬಳಕೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲಿ ತೀರ್ಮಾನವನ್ನ ಕೊಡ್ತೇನೆ ಅಂತ ಹೇಳಿ ಸಭಾಪತಿ ಹೊರಟ್ಟಿ ಅವರು ಹೇಳಿದ್ದಾರೆ. ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅನುಚಿತ ಪದ ಬಳಕೆಯ ಆರೋಪ ಸಿಟಿ ರವಿ ವಿರುದ್ಧ ಕೇಳಿ ಬಂದಿದೆ. ಅದಕ್ಕೆ ಕಾಂಗ್ರೆಸ್ಸಿಗರು ಈಗ ಸಿಟಿ ರವಿ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ರಿಯಾಕ್ಟ್ ಮಾಡಿರುವಂಥದ್ದು. ಕಲಾಪದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಟ್ಟಿ ಅವರು ರಿಯಾಕ್ಟ್ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಸಿಟಿ ರವಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು, ಕಾಂಗ್ರೆಸ್ಸಿಗರು ಮುಗಿಬೀಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಅಂತ? ಪ್ರಮುಖವಾಗಿ ಏನು ಸಭಾಪತಿಗಳ ಕೊಠಡಿಯಲ್ಲಿ ಈಗ ಒಂದು ಸಭೆ ನಡೀತಾ ಇತ್ತು. ಅಂದರೆ ಅವ್ರ ಮೇಲೇನು ಕ್ರಮ ಆಗಬೇಕು, ಅದನ್ನ ಪರಿಶೀಲನೆ ನಡೆಸಬೇಕು ಅನ್ನುವಂಥದ್ದು. ಹಾಗಾಗಿ ಅದಕ್ಕೂ ಒಂದಷ್ಟು ಸಮಜಾಯಿಷಿಯನ್ನು ಅಥವಾ ಏನು ಕ್ಲಾರಿಫಿಕೇಶನ್ ಇದೆ ಅನ್ನೋದು ಕೂಡ ಸಭಾಪತಿಗಳು ಕೊಟ್ಟಿದ್ದಾರೆ ಅನ್ನೋದು. DCM DK ಶಿವಕುಮಾರ್ ನೇತೃತ್ವದಲ್ಲಿ ಕೂಡ ಕಾಂಗ್ರೆಸ್ ನಾಯಕರುಗಳು, HK ಪಾಟೀಲ್ ಅವರು, ಕಾನೂನು ಸಚಿವರು, ಪ್ಲಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಆದರೆ ಮಾತನಾಡಿದ್ದು ಯಾವಾಗ ಅಥವಾ ದಾಖಲೆ ಏನಿದೆ ಇಲ್ಲ ಅಥವಾ ಆ ರೀತಿ ಮಾತು ಹೇಳಿದಾರಾ ಇಲ್ವಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಒಂದು ತೀರ್ಪನ್ನು ಕೊಡ್ತೀನಿ ಅನ್ನುವಂಥದ್ದನ್ನ ಸಭಾಪತಿಗಳು ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಕಲಾಪ ಆರಂಭ ಆದ ನಂತರದಲ್ಲಿ ಬಹುಶಃ ಒಂದು ಕೊಡುವಂಥ ತೀರ್ಪು ಹೊರಬರ್ಬೋದು. ಆದರೆ ಈಗ ಕಾಂಗ್ರೆಸ್ ನಾಯಕರುಗಳು ಆ ಹೇಳಿಕೆ ಕೂಡ ಸಮಾಧಾನ ಆಗಿಲ್ಲ, ಅವ್ರನ್ನ ಅಲ್ಲಿಂದ ಅನರ್ಹ ಅಂದರೆ ಸದಸ್ಯತ್ವದಿಂದ ಅವ್ರನ್ನ ವಜಾಗೊಳಿಸಲಿಕ್ಕೆ ಶಿಫಾರಸು ಆಗಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟಿಡ್ಕೊಂಡು ಕಾಂಗ್ರೆಸ್ನವರು ಕೂತಿದ್ದಾರೆ. ಆದರೆ ಯಾರು ಏನು ಮಾತಾಡಿದರೆ, ದಾಖಲಾತಿಗಳು ಏನಿದೆ ಅನ್ನೋದು ಪ್ರಮುಖವಾಗುತ್ತೆ. ಆ ದಾಖಲಾತಿಗಳು ಇಲ್ದಿದ್ರೇನು, ದಾಖಲಾತಿಗಳು ಇದ್ರೇನು ಅನ್ನೋದ್ರ ಬಗ್ಗೆ ಸಭಾಪತಿಗಳು ಒಂದು ತೀರ್ಮಾನ ಕೊಡೋ ಸಾಧ್ಯತೆ. ಈ ಕ್ಷಣಕ್ಕೂ ಕೂಡ ಒಂದು ಸಭೆ ಅಂದರೆ ಕಾಂಗ್ರೆಸ್ ನಾಯಕರುಗಳ ಜೊತೆ ಸಭಾಪತಿಗಳ ಸಭೆ ಕೂಡ ನಡೀತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.